ಏ ಮಂಜರಿ, ನೀನ್ ಯಾಕೆ ಕೈ ತೊಳ್ಕೊತಾ ಇದೀಯಾ? ಏ ಮಂಜರಿ, ಆಕಾಶ್, ನೀನ್ ಯಾಕೋ ಕೈ ತೊಳ್ಕೊತಾ ಇದೀಯಾ? ಆಕಾಶ್, ನೀವು ಹಚ್ಚಿದ ಬೆಂಕಿ ಕಿಡಿ ಎಲ್ಲಾ ಕಡೆ ದಗದಗ ಅಂತ ಉರ್ದು ಎಲ್ರ ಅನ್ನ ಕಿತ್ಕೊಂಡಿದ್ದಾಯ್ತು. ಈಗ ನಿಮ್ ಮನ್ಸಿಗೆ ಸಮಾಧಾನ ಆಯ್ತಾ? ಅದ್ಕೆ ಯಾವಾಗ ಬದ್ಲಾಗ್ತಿರೋ ನೀವು? ಛೇ, ಏನಮ್ಮ ಅತ್ತೆ ಹಾಗೆ ಹೇಳೋಗ್ತಿದ್ದಾರೆ? ಅವಳು ಹಾಗೆ ಕಣೋ. ಅದಿರ್ಲಿ, ಮಂಜರಿ ಏನೇ ಹೇಳಿದ್ರು ಚನ್ನಪಟ್ಟಣದ ಗೊಂಬೆ ತರ ಎಲ್ಲದಕ್ಕೂ ಸರಿ ಅಂತ ತಲೆ ಆಡ್ಸೋದನ್ನ ಕಲ್ತ್ಕೊ. ಏನೇ ಆದ್ರೂ ನ್ಯಾಯವಾಗಿ ಬದುಕ್ಬೇಕಲ್ವೇನಮ್ಮ? ಯಾವ ನ್ಯಾಯ? ಈ ನ್ಯಾಯ ಗೀಯ ಎಲ್ಲ ಏನೂ ಇಲ್ಲ. ನಮಗೇನೇನ್ ಬೇಕೋ ಅದೇ ನ್ಯಾಯ. ನಮ್ಗೆ ಈ ಮನೆ ಬೇಕು, ಈ ಆಸ್ತಿ ಬೇಕು. ಅದಕ್ಕೆ ನೀನು ಮಂಜರಿನ ಮದುವೆ ಆಗ್ಬೇಕು. ಜಗಳ ಮಾಡಿಸ್ತಾ ಇರೋದು ನೀನೇನಾ? ಇನ್ನೇನ್ ಮತ್ತೆ? ದೊಡ್ಡೋನ್ಗೂ ಚಿಕ್ಕೋನ್ಗೂ ಜಗಳ ತಂದಿಡ್ತಾ ಇರೋದೆ ನನ್ ಬೇಳೆನ ಬೇಯಿಸ್ಕೊಳ್ಳೋದಿಕ್ಕೆ. ಮುಂದಾಗೋ ಕೆಲ್ಸ ನೋಡೋದ್ ಬಿಟ್ಟು ನನಗೆ ತತ್ವ ಹೇಳಕ್ ಬಂದ್ಬಿಟ್ಟ. ಚೆನ್ನಾಗ್ ತಿಂದು ನಿನ್ ಮಾವನ್ ಮಗಳನ್ನ ಕ್ಯಾಚ್ ಹಾಕೊಳ್ಳೋದ್ರ ಕಡೆ ನೋಡು. ತಗೋ ತಗೋ, ತಿನ್ನು ತಿನ್ನೋ. ತಾತ, ನಿಂಗೊಂದು ಗುಡ್ ನ್ಯೂಸು. ನಾಳೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ. ಮಿಸ್ಸಾಗ ಹುಡುಗಿ ಏನಾದ್ರೂ ನಾನು ಒಪ್ಕೊಬಿಟ್ರೆ ನೆಕ್ಸ್ಟ್ ಮುಹೂರ್ತದಲ್ಲೇ ಡುಮ್ ಡುಮ್ ಬಾಳ್ಗ ಓದಿಸ್ಬಿಡೋಣ. ಮದ್ವೆಗಿದ್ ನೆಕ್ಸ್ಟ್ ಮೂಮೆಂಟೇ ಸೀದಾ ಈ ಮನೆಯಿಂದ ಎಕ್ಸಿಟ್ಟು. ಆಗ ನನಗೆ ಈ ಮನೆಯಿಂದ ಬಿಡುಗಡೆ ಬಿಡುಗಡೆ. ಅಯ್ಯೋ ಬಾ, ಯಾರಿಗಾರು ಕೇಳಿಸ್ಬಿಡ್ತಾ? ಸಾರಿ ತಾತ. ಸಂಬಂಧ ಅನ್ನೋ ಪಂಜರದಿಂದ ಬಿಡುಗಡೆಯಾಗಿ ಫ್ರೀಯಾಗಿ ಹಾರಾಡೋದಿಕ್ಕೆ ರೆಡಿ ಆಗ್ತಾ ಇದ್ದೀನಿ ತಾತ. ಹೇಗಿದೆ ನಮ್ಮ ಪ್ಲಾನ್? ಲೋ ಮೊಮ್ಮಗನೇ, ನಿನ್ ಪ್ಲಾನ್ ಏನೋ ಸಖತ್ತಾಗಿದೆ. ಮದುವೆ ಆದ್ಮೇಲೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಆ ಕಡೆ ಸ್ವಲ್ಪ ಗಮನ ಕೊಡು. ನೀನೇನು ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ ತಾತ. ಒಂದು ತಾಳಿ, 2 ಹಾರ, ರಿಜಿಸ್ಟರ್ ಆಫೀಸಲ್ಲಿ ಒಂದು ಸೈನು, ಪೆನ್ನು ಅವ್ರದೇ. ಮದುವೆ ಮುಗ್ದ ಹಾಗೆ. ವಾರೇ ವಾ, ನಾನು ಚಿಕ್ಕವನಾಗಿದ್ದಾಗ ಏನೇನು ಯೋಚನೆ ಮಾಡ್ತಿದ್ನು, ನನ್ನ ಮೊಮ್ಮಗ ಕೂಡ ಹಾಗೇ ಯೋಚನೆ ಮಾಡ್ತಿದ್ದಾನೆ ಅಂತ ನಿಮ್ಮ ತಾತನಿಗೆ ಖುಷಿ ಆಗ್ತಿದೆ ಕಣೋ. ಲೋ ಮೊಮ್ಮಗನೇ, ಈ ಖುಷಿಯಲ್ಲಿ ನಿನಗೆ ಬರ್ಬೇಕಾಗಿರೋದನ್ನ ಬಿಡಬೇಡ ಕಣೋ. ಏನ್ ತಾತ? ಲೋ, ಅದ್ಯಾರೋ ಒಂದು ಹುಡುಗಿ ನಿನಗೆ 450 ರೂಪಾಯಿ ದುಡ್ಡು ಕೊಡ್ಬೇಕಲ್ಲೋ, ಅದನ್ನ ಮರ್ತ್ಬಿಟ್ಯಾ? 450 ರೂಪಾಯಿ ಅಂದ್ರೆ ಕಡಿಮೆ ಅನ್ಕೊಂಡೇನು? 45,000 ಪೈಸೆಗಳು ಕಣೋ. ನಾನು ನಾಡೋ ಮಾತಿಗೆ ಈಗ ಕ್ಷಣದಲ್ಲೇ ನನ್ನ ಅಕೌಂಟಿಗೆ ಬಂದು ದುಡ್ಡು ಬೀಳ್ಬೇಕು. ಹಾಗೆ ಮಾಡ್ತೀನಿ ಅವಳಿಗೆ, ನೋಡು. ಅಯ್ಯೋ, ಏನಾಯ್ತಮ್ಮ? ಕಣ್ಣು ಖಾರ ಪುಡಿ ಏನಾದ್ರೂ ಬಿತ್ತ? ಇಲ್ಲ ಆಂಟಿ, ಇದು ಅದಕ್ಕಿಂತ ಘಾಟಿನ ಖಾರ, ಗುಂಟೂರು ಖಾರ. ಫೋನ್ ಕಟ್ ಮಾಡ್ತಿದ್ದಾಳೆ ತಾತ. ಮೋಸ್ಟ್ಲಿ ನನ್ನ 450 ರೂಪಾಯಿನ ನುಂಗಿ ನೀರು ಕುಡಿಬೇಕು ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಬಿಡ್ಬೇಡ ಕಣೋ ಮೊಮ್ಮಗನೇ. ಸರಿ ತಾತ. ಈಗಲೂ ಸರ್ವರ್ ಪ್ರಾಬ್ಲಮ್ ಅಂತಾನೆ ಬರ್ತಿದೆ. ನಾನೀಗ ಏನ್ ಮಾಡ್ಲಿ? ಆ ಮನುಷ್ಯಂಗೆ ಹೇಳಿದ್ರೆ ನಂಬೋದೂ ಇಲ್ಲ. ಅಯ್ಯೋ, ಮತ್ತೆ ಫೋನ್ ಮಾಡ್ತಿದ್ದಾರೆ. ಹಲೋ. ಏಯ್ ಫ್ರಾಡೋ ರೀ, ಫ್ರಾಡ್ ಅಂತೆಲ್ಲ ಹೇಳ್ಬೇಡಿ. ಯಾರ್ರೀ ಫ್ರಾಡು? ಮತ್ತೇನ್ ಗಾಡ್ ಅನ್ಬೇಕಾ? ನನಗೆ ನನ್ನ 450 ರೂಪಾಯಿ ಬರ್ಬೇಕು ಅಷ್ಟೇ. ಏನಂದ್ರಿ? ನಂಗೆ ಏನು ಕೇಳಿಸ್ತಿಲ್ಲ.
ಹಲೋ ಹಾ ಹಲೋ ರೀ, ನನಗೆ ನನ್ನ 450 ರೂಪಾಯಿ ಬರ್ಬೇಕಷ್ಟೇ, ಕೇಳಿಸ್ತಾ? ರೀ, ಸರ್ವರ್ ಪ್ರಾಬ್ಲಮ್ ಇದ್ರೆ ನಾನು ಏನ್ ಮಾಡ್ಲಿ? ಸರ್ವರ್ ಪ್ರಾಬ್ಲಮ್ ಅಲ್ಲ, ನೀನೇ ದೊಡ್ಡ ಪ್ರಾಬ್ಲಮ್ಮು. ಹೆಂಗಿತ್ತ ಇನ್ನೂ ಜೊತೆ ಇದೇ ಕತೆನ ಇನ್ನು ಎಷ್ಟು ದಿನ ಹೇಳ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಹಾ ನೋಡಿ,